ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಗಂಭೀರ ಆರೋಪ ಅಲ್ಲ ಅದು. ಅವರು ಅಲ್ಲಿ ನಡೀತಾ ಇದೆ ಅನ್ನುವಂಥ ಪ್ರಸ್ತಾಪವನ್ನು ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೇನೆ, ನೀವು ಯಾರು ಸಂಬಂಧಪಟ್ಟ ಸಚಿವರಿದ್ದಾರೆ ಅವ್ರ ಹತ್ರ ಪ್ರಸ್ತಾಪ ಮಾಡಿ, ಸ್ಪೆಸಿಫಿಕ್ ಕೇಸಸ್ ಏನಾದರೂ ಇದ್ದರೆ, ಲಂಚ ತೊಗೊಂಡಿದ್ದಾರೆ ಅಲ್ವಾ, ಯಾರೋ ರಿಶ್ವತ್ ಕೇಳಿದ್ದಾರೆ ಅನ್ನೋದು ಸ್ಪೆಸಿಫಿಕ್ ಕೇಸಸ್ ಇದ್ದರೆ ಅದನ್ನು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತನ್ನಿ, ಅದನ್ನು ಕ್ರಮ ತಗೊಳ್ತೀವಿ ಅಂತ ಕೂಡ ನಿನ್ನೆನೂ ನಾನು ಹೇಳಿದ್ದೇನೆ. ಯಾಕೆಂದರೆ ನನಗೆ ಕಂಪ್ಲೇಂಟ್ ನಮ್ಮ ಹತ್ರನೇ ಬರುತ್ತೆ ಆಮೇಲೆ. ಅದರಿಂದ ಬರೋಕ್ಕೆ ಮುಂಚೆನೇ ನಾನು ಹೇಳಿದ್ದೇನೆ, ನೀವು ಯಾರೇ ಅಂಥವರು ಇದ್ದರೆ, ಅಂಥ ಲಂಚ ಕೇಳಿದರೆ, ರಿಶ್ವತ್ ಕೇಳಿದರೆ ಅಂಥವ್ರು ಸ್ಪೆಸಿಫಿಕ್ಕಾಗಿ ನಮಗೆ ಸಂಬಂಧಪಟ್ಟ ಸಚಿವರಿಗೆ ಹೇಳ್ಬೋದು, ಇಲ್ಲ ಪೊಲೀಸ್ ಇಲಾಖೆಗೆ ಹೇಳಿದರೆ ಇಮ್ಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ. ಒಂದು ಎಚ್ ಕೆ ಪಾಟೀಲ್ ಸಾಹೇಬರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಏನು ಗಣಿ ಹಗರಣ ನಡೆಯಿತು, ಅನೇಕ SITಗಳಾಗಿತ್ತು, ಅದರಲ್ಲಿ 1,50,000 ಕೋಟಿ ಅಂದಾಜು ಹಣ ಬೇರೆಯವರ ಪಾಲಾಗಿದೆ, ಅನಧಿಕೃತವಾಗಿ ಆಗಿದೆ ಅನ್ನುವಂಥ ಮಾತು. ಅದಕ್ಕೆ ನೀವು ಏನು ಕ್ರಮ ತಗೊಳ್ಬೇಕಾಗಿತ್ತು ಅದನ್ನು ತಗೊಂಡಿಲ್ಲ ಸರ್ಕಾರಗಳು, ಎಲ್ಲ ಸರ್ಕಾರನೂ ನಮ್ಮ ಸರ್ಕಾರನೂ ಸೇರಿಕೊಂಡು. ಅದಕ್ಕೆ ಅವರ ಸಲಹೆ ಮತ್ತು ಅವರ ಆತಂಕ ಏನು ಅಂತ ಹೇಳಿದರೆ, ಆ 1.5 ಲಕ್ಷ ಕೋಟಿ ರೂಪಾಯಿ ಆಸ್ತಿ ಏನು ಮಾಡಿದ್ದಾರೆ, ಯಾರು ಅದರಲ್ಲಿ ಭಾಗಿಯಾಗಿದ್ದರು ಆ ಹಗರಣದಲ್ಲಿ, ಆ ಆಸ್ತಿಯನ್ನು ಮುಟ್ಕೋಲು ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸಲಹೆ. ದಟ್ ಈಸ್ ಎ ಸಜೆಷನ್ ಗಿವನ್ ಬೈ ದಿ ಆನರಬಲ್ ಮಿನಿಸ್ಟರ್. ವಿ ವಿಲ್ ಲುಕ್ ಇನ್ ಟು ಇಟ್. ಅವರು 18ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದರಲ್ವ? ಅಲ್ಲಲ್ಲ, ಕರೆಕ್ಟು, ಅವರು ಆಗಿದ್ದರು. 18-19ಕ್ಕೆ ಯಾರು ಮುಖ್ಯಮಂತ್ರಿ ಇದ್ದರು? 19 ನಾನಿದ್ದೆ, ನಾನು ಉಪಮುಖ್ಯಮಂತ್ರಿ ಆಗ. ಅವರೇನಾದರೂ ಬೇಡ ಅಂತ ನಾನು ಹೇಳಿರಲಿಲ್ಲ, ಬೇಡ ನೀವು ಕ್ರಮ ತಗೋಬೇಡಿ ಅಂತ ನಾನು ಹೇಳಿರಲಿಲ್ಲ. ಅಲ್ಲ, ಅರೇ ಕ್ಯಾಬಿನೆಟ್ಟಲ್ಲಿ ಸಬ್ಜೆಕ್ಟ್ ತೊಗೊಂಡು ನಾವು ಇದನ್ನು ಕ್ರಮ ತಗೊಳ್ಳೋಣ ಅಂತ ಹೇಳಿ ನಾವೇನಾರು ಅಪೋಸ್ ಮಾಡಿದರೆ ಕೊಯಲಿಷನ್ ಪಾರ್ಟ್ನರ್ಸು, ಅವಾಗ ಒಪ್ತಿದ್ದೆ ನಾನು. ಆ್ಯಸ್ ಎ ಚೀಫ್ ಮಿನಿಸ್ಟರ್ ಈ ಶುಡ್ ಹ್ಯಾವ್ ಸಜೆಸ್ಟೆಡ್, ಈ ಶುಡ್ ಹ್ಯಾವ್ ಟೇಕನ್ ಎ ಡಿಸಿಷನ್. ಕ್ಯಾಬಿನೆಟ್ಟಿಗೆ ತರ್ಬೋದಾಗಿತ್ತಲ್ಲ, ಯಾಕೆ ತರಲಿಲ್ಲ? ಆಯಿತು, ಈಗ ನಾವು ಕ್ರಮ ತಗೊಳ್ತೀವಿ. ವಿ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ಇಟ್ ಟು ದಿಸ್ ಕ್ಯಾಬಿನೆಟ್ ಆ್ಯಂಡ್ ವಿಲ್ ಇನಿಷಿಯೇಟ್ ಆ್ಯಕ್ಷನ್. ನೋಡಿ, 300-400 ಕೋರ್ಟ್ ಕೇಸಸ್ ಇದೆ, SITಗಳಿದೆ. ನಾವೀಗ ಒಂದು ಕ್ಯಾಬಿನೆಟ್ಟಿಗೆ ಸಬ್ಜೆಕ್ಟ್ ತಂದು ನಾಳೆ ಬೆಳಗ್ಗೆ ಡಿಸಿಷನ್ ತಗೊಳಕ್ಕಾಗೋದಿಲ್ಲ. ದೇರ್ ಆರ್ ಇನ್ಯೂಮರಬಲ್ ಕೇಸಸ್ ಇನ್ ದಿ ಕೋರ್ಟ್, ಬೋತ್ ಇನ್ ಆಂಧ್ರ, ಬೋತ್ ಇನ್ ತೆಲಂಗಾಣ, ಬೋತ್ ಇನ್ ಕರ್ನಾಟಕ. ಈ ಎಲ್ಲ ಮಧ್ಯದಲ್ಲೇ ನಾವು ಆ್ಯಕ್ಷನ್ ಮಾಡಬೇಕು. ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅದನ್ನು ವಿಲ್ ಎಕ್ಸಾಮಿನ್ ಇಟ್.